ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇವತ್ತು. ಸೊ ಕರ್ನಾಟಕದಾದ್ಯಂತ ಇರುವಂತಹ ಅಪ್ಪು ಅಭಿಮಾನಿಗಳೆಲ್ಲರೂ ಸಹ ಅಪ್ಪು ಪುಣ್ಯಭೂಮಿ ಬಳಿ ಬಂದು ಅಪ್ಪು ಅವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಅಪ್ಪು ಅವರು ಸಿನಿಮಾಗಳ ಮೂಲಕ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ನಲ್ಲಿ ಸಾಮಾಜಿಕ ಕೆಲಸಗಳ ಮೂಲಕ ಹಲವಾರು ಜನರಿಗೆ ಇನ್ಸ್ಪಿರೇಷನ್ ಆಗಿದ್ರು. ಅವರನ್ನ ಹೊಗಳೋದಕ್ಕೆ ಪದಗಳೇ ಸಾಲದು. ಆದ್ರೂ ಕೂಡ ಅವರ ಫಸ್ಟ್ ಸಿನಿಮಾ ಎಂದ್ಬಿಟ್ಟು ಅಲ್ಲಿ ಲಾಸ್ಟ್ ಸಿನಿಮಾವರೆಗೂ ಸಹ ತಮ್ಮ ಪದಪುಂಜಗಳ ಮೂಲಕ ಮಂಡ್ಯದಿಂದ ಬಂದಿರುವಂತಹ ಓರ್ವ ಅಭಿಮಾನಿ ಸ್ವಾಮಿ ಅವರು ಅಪ್ಪು ಅವರ ಬಗ್ಗೆ ಒಂದಷ್ಟು ಪದಗಳನ್ನ ಪಡ್ಕೊಂಡು ಒಂದು ಫೋಟೋ ಫ್ರೇಮ್ ಮೂಲಕ ಇವತ್ತು ಅಪ್ಪು ಅವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಸೊ ಅವ್ರನ್ನ ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸ್ವಾಮಿ ಸರ್, ಮಂಡ್ಯದಿಂದ ಬಂದಿರೋದು. ಹುಚ್ಚು ಅಭಿಮಾನಿ ಪುನೀತ್ ರಾಜ್ಕುಮಾರ್, ರಾಜ್ಕುಮಾರ್ ಅವರ ಹುಚ್ಚು ಅಭಿಮಾನಿ ಸರ್. ಅವ್ರಿಗೋಸ್ಕರ ಇದನ್ನ ಬರ್ದಿರೋದು. ಅದನ್ನ ಬೇಕಾದ್ರೆ ಹೇಳ್ತೀನಿ. ಎಷ್ಟು ವರ್ಷಗಳಿಂದ ನೀವು ಅಪ್ಪು ಅವರ ಅಭಿಮಾನಿ ಆಗಿದ್ದೀರಾ? ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ ರಾಜವಂಶದ ಅಭಿಮಾನಿ ಸರ್. ನಾವು ಶಿವರಾಜ್ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ವಿಜಯ ರಾಘವೇಂದ್ರ ಆಗಿರ್ಬೋದು, ಮುರಳಿ ಆಗಿರ್ಬೋದು, ಆ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ಸರ್. ಸೊ ಅಪ್ಪು ಅವ್ರ ಬಗ್ಗೆ ಇಷ್ಟೊಂದು ಪದಗಳ ಮೂಲಕ ಅವರು ಫಸ್ಟ್ ಸಿನಿಮಾ ಅಂತ ಹೇಳಿದ್ಬಿಟ್ಟು ಲಾಸ್ಟ್ ಸಿನಿಮಾವರೆಗೂ ಸಹ ನಿಮ್ಮ ಪದಪುಂಜಗಳ ಮೂಲಕ ವರ್ಣಿಸಿದಿರ. ಸೊ ಅಪ್ಪು ಅವರಲ್ಲಿ ಇಷ್ಟ ಆಗುವಂತಹ ಗುಣ ಯಾವ್ದು ನಿಮ್ಗೆ? ಅಪ್ಪುನೇ ಇಷ್ಟ ಅಪ್ಪುನೇ ಇಷ್ಟ ಸರ್. ಅಪ್ಪು ಅನ್ನೋ ಗುಣಗಳಲ್ಲ, ಅಪ್ಪುನೇ ನಮ್ಗೆ ಇಷ್ಟ. ಅಪ್ಪು ಅನ್ನುವಂತ ಪದನೇ ಇಷ್ಟ, ಅಪ್ಪು ಅನ್ನುವಂತ ವ್ಯಕ್ತಿತ್ವನೇ ಇಷ್ಟ. ಅಪ್ಪು ಅಂದ್ರೆ ಅಪ್ಪುನೇ ಸರ್. ಅದ್ರಲ್ಲಿ ಯಾವ್ದಾದ್ರು ಕಪ್ಪು ಇಲ್ಲ, ಅಪ್ಪುನೇ. ಹೌದು ಸರ್. ಎಷ್ಟು ದಿನ ಟೈಮ್ ತಗೊಳ್ರಿ ಈ ಒಂದು ಪದಗಳನ್ನ ಬರೆಯೋದಿಕ್ಕೆ ಅಂತ? ಸರ್ ಒಂದ್ 2 ಡೇಸ್ ಅಷ್ಟೇ ತಗೊಂಡಿದ್ದೆ ಸರ್. ಬರವಣಿಗೆ ಅಂದ್ರೆ ನನ್ಗೆ ಇಷ್ಟ. ಬರವಣಿಗೆಯಲ್ಲಿ ಅವರ ಮೆರವಣಿಗೆ ಮಾಡಿದ್ದೀನಿ ಅಷ್ಟೇ ಸರ್. ಹೇಳ್ತೀನಿ. ಪ್ರೇಮದ ಕಾಣಿಕೆಯನ್ನು ಕೈಯಲ್ಲಿ ಹಿಡಿದು ಸ್ಯಾಂಡಲ್ವುಡ್ಗೆ ಬಾಲನಟರಾಗಿ ಪ್ರವೇಶಿಸಿ ಸನಾದಿ ಅಪ್ಪಣ್ಣನವರ ಮುದ್ದಿನ ಮೊಮ್ಮಗನಾಗಿ ಬೆಳೆದು ನಿಂತು ತಾಯಿಗೆ ತಕ್ಕ ಮಗ ಎನಿಸಿಕೊಂಡು ವಸಂತ ಗೀತರ ವಾತ್ಸಲ್ಯದಿಂದ ಬೆಳೆಯುತ್ತಾ ದೊಡ್ಡವರಾಗುತ್ತಾ ಭೂಮಿಗೆ ಬಂದ ಭಗವಂತ ನೀನು ಎನಿಸಿಕೊಂಡು ತಲೆಯ ಮೇಲೆ ನಿನ್ನನ್ನು ಒತ್ತು ತಿರುಗುವಂತೆ ನಡೆದುಕೊಂಡು ಈ ನಾಡಿಗೆ ಭಾಗ್ಯವಂತನಂತೆ ಬದುಕು ತೋರಿಸಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಬೆಳಕು ಚೆಲ್ಲಿ ಚಲಿಸುವ ಮೋಡಗಳ ಮಧ್ಯೆ ಭಕ್ತ ಪ್ರಹ್ಲಾದನಾಗಿ ಭಕ್ತಿಯಿಂದ ಪೂಜಾ ಭಾವನೆ ತೋರಿಸಿ 2 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದು ಯಾರಿವನು ಎಂದು ಎಲ್ಲರೂ ಕೇಳುವ ಹಾಗೆ ನಡೆದುಕೊಂಡು ಬೆಟ್ಟದ ಹೂವನ್ನು ತನ್ನ ತಾಯಿಗೆ ಕೊಟ್ಟು ಅವಳ ಋಣ ತೀರಿಸಿ ಶಿವಮೆಚ್ಚಿದ ಕಣ್ಣಪ್ಪರವರ ಆಶೀರ್ವಾದ ಪಡೆದು ಪರಶುರಾಮನ ಕೃಪೆಯಿಂದ ಅಪ್ಪುವಾಗಿ ಚಿತ್ರರಂಗಕ್ಕೆ ನಿಮ್ಮದೇ ಛಾಪು ಮೂಡಿಸಿ ಸಾಹಸ ಹಾಗೂ ನೃತ್ಯ ಹಾಡುಗಳ ಮುಖಾಂತರ ಸೈ ಎನಿಸಿಕೊಂಡು ಪವರ್ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡು ನಂತರ ಅಭಿಯಾಗಿ ಆಕಾಶದಲ್ಲೂ ಸಹ ಅಭಿಮಾನ ಗಳಿಸಿ ವೀರ ಕನ್ನಡಿಗರಾಗಿ ವೀರತ್ವ ತೋರಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿ ನಮ್ಮ ಬಸವರ ಬಲ ಹಾಗೂ ಬೆಂಬಲದಿಂದ ಅಜಯ ಎನಿಸಿಕೊಂಡು ದುಷ್ಟರನ್ನು ಬಗ್ಗು ಬಡಿದು ಅರಸು ತರಹ ಇದ್ದರೂ ಅದನ್ನು ಲೆಕ್ಕಿಸದೆ ಕನ್ನಡಿಗರ ಅಭಿಮಾನಗಳನ್ನು ಒಳ್ಳೆಯ ಗುಣಗಳನ್ನು ಮಿಲನವಾಗಿಸಿ ವಂಶಿಕರಾಗಿ ಬೆಳೆದು ನಿಂತು ರಾಜ್ ಪುತ್ರರಾಗಿ ಅವರ ಗುಣಗಳನ್ನು ಮೈಗೂಡಿಸಿಕೊಂಡು ರಾಮ್ನ ತರಹ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಈ ಪೃಥ್ವಿಯೇ ನಾಚುವಂತೆ ದಾನ ಧರ್ಮ ಮಾಡುತ್ತಾ ಜಾಕಿಯಂತೆ ಹುಡುಗರ ಜೊತೆಗೂಡಿ ಅಣ್ಣಬಾಂಡ್ ಶೈಲಿಯ ಸಿನಿಮಾ ಮಾಡಿ ಯಾರೇ ಕೂಗಾಡಲಿ ಎನ್ನುತ್ತಾ ನಿನ್ನಿಂದಲೇ ಎಂದು ಹಾಡಿ ಕುಣಿಯುತ್ತಾ ಕರ್ನಾಟಕಕ್ಕೆ ನಿಮ್ಮ ಪವರ್ ತೋರಿಸಿ ಅಭಿಮಾನಿಗಳೊಂದಿಗೆ ಅಭಿಮಾನದ ಮೈತ್ರಿ ಮಾಡಿಕೊಂಡು ರಣವಿಕ್ರಮರಾಗಿ ಬರೆಯುತ್ತಾ ಪವರ್ ತೋರಿಸಿ ಅಭಿಮಾನಿಗಳ ಅಭಿಮಾನದಿಂದ ಮೈತ್ರಿ ಮಾಡಿಕೊಂಡು ರಣವಿಕ್ರಮವಾಗಿ ಬರೆಯುತ್ತಾ ಅನ್ಯಾಯಗಳ ಅಕ್ರಮಗಳನ್ನು ಬಯಲು ಮಾಡಿ ಚಕ್ರವ್ಯೂಹ ಭೇದಿಸಿ ದೊಡ್ಡಮನೆ ಹುಡುಗನಂತೆ ಮಿಂಚಿ ದೊಡ್ಡಮನೆ ದೊರೆ ಎನಿಸಿಕೊಂಡು ಅಭಿಮಾನಿಗಳೇ ನಮ್ಮನೆ ದೇವರು ಎನ್ನುತ್ತಾ ನಮ್ಮನೆ ದೇವರಾದ ನೀವು ಈ ನಾಡೇ ಪೂಜಿಸುವ ಕಲಿಯುಗ ಪರಮಾತ್ಮರಾಗಿ ರಾಜಕುಮಾರ ಎನಿಸಿಕೊಂಡು ಅಂಜನಿ ಪುತ್ರರ ಆಶೀರ್ವಾದದಿಂದ ನಟ ಸಾರ್ವಭೌಮರಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಯುವಕರ ಪಾಲಿಗೆ ಯುವಕ ರತ್ನರಾಗಿ ಎಲ್ಲರಿಗೂ ಮಾದರಿಯಾಗಿ ಜೇಮ್ಸ್ನಲ್ಲಿ ದೇಶ ರಕ್ಷಣೆಗೋಸ್ಕರ ಪಣ ತೊಟ್ಟು ಜಗತ್ ಪೂಜಿಸುವ ಲಕ್ಕಿ ಮ್ಯಾನ್ ಆಗಿ ಭಗವಂತನ ಅವತಾರವೆತ್ತು ನಮಗೆ ದರ್ಶನ ಕೊಟ್ಟು ಗಂಧದ ಗುಡಿಯಲ್ಲಿ ಲೀನರಾದ ನಿಮಗೆ ಆ ಭಗವಂತ ಒಳ್ಳೆಯದು ಮಾಡಲಿಲ್ಲ, ಒಳ್ಳೆಯವರಿಗೆ ಉಳಿಗಾಲವಿಲ್ಲ ಎಂದು ಆ ದೇವರನ್ನು ಶಪಿಸುತ್ತಾ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಅಪ್ಪು ಅವರಿಗೆ ಹೊಗಳೋದಕ್ಕೆ ಪದಗಳೇ ಬೇಕಾಗಿಲ್ಲ. ಆದ್ರೆ ತಮ್ಮ ಒಂದು ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಸೊತ್ತಲ್ಲ. ಸೊ ಹಾಗೇನೆ ಅವ್ರು ಏನ್ ಕಲ್ತಿರುವಂತಹ ಅಕ್ಷರಗಳಿಂದಾನೇ ಸಹ ಅಪ್ಪು ಅವರನ್ನ ವರ್ಣಿಸಿದ್ದಾರೆ. ಅವ್ರು ಮಾಡಿರುವಂತಹ ಮೊದಲ ಸಿನಿಮಾದಿಂದ ಹಿಡಿದ್ಬಿಟ್ಟು ಕೊನೆ ಸಿನಿಮಾದ ತನಕನೂ ಸಹ ಪದಪುಂಜಗಳನ್ನ ವರ್ಣಿಸಬೇಕು ಅಂತಂದ್ರೆ ಅದು ಅಷ್ಟೊಂದು ಈಸಿ ಅಲ್ಲ. ಸೊ ಅಪ್ಪು ಅವರ ಅಭಿಮಾನಿಗಳು ಪ್ರತಿಯೊಂದು ಅಪ್ಪು ಅವರು ಮಾಡಿರುವಂತಹ ಪ್ರತಿಯೊಂದು ಒಳ್ಳೆ ಕೆಲಸಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ತಮ್ಮದೇ ಆದಂತಹ ವಿಭಿನ್ನ ಶೈಲಿಗಳಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದಿಷ್ಟು ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.